ಭಾರೀ ಕುತೂಹಲ ಮೂಡಿಸಿದ್ದ ಉಳಾಯಿಬೆಟ್ಟು ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ಮಂಗಳೂರು ಪೊಲೀಸರು ಕೇರಳ ಮೂಲದ ನಟೋರಿಯಸ್ ದರೋಡೆಕೋರರು ಸೇರಿದಂತೆ 10 ಮಂದಿಯನ್ನ ಬಂಧಿಸಿದ್ದಾರೆ. ಯಾವುದೇ ಸುಳಿವು ಕೊಡದೆ ಎಸ್ಕೇಪ್ ಆಗಿದ್ದ ಆರೋಪಿಗಳ ಪತ್ತೆಗಾಗಿ 3 ಪೊಲೀಸ್ ತಂಡಗಳನ್ನು ರಚಿಸಲಾಗಿತ್ತು. ಕಂಕನಾಡಿ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಎಸಿಪಿ ಗೀತಾ ಮತ್ತು ಸಿಸಿಬಿ ತಂಡಗಳು ಪ್ರತ್ಯೇಕವಾಗಿ ತನಿಖೆ ನಡೆಸಿದ್ದವು. ಆರಂಭದಲ್ಲಿ ಬಂಟ್ವಾಳ ಮೂಲಕ ಕಾರು ತೆರಳಿರುವುದು ಪತ್ತೆಯಾಗಿತ್ತು. ಅನಂತರ ತನಿಖೆಯ ವೇಳೆ ತಲಪಾಡಿಯ ಮೂಲಕ ಆರೋಪಿಗಳು ಪರಾರಿಯಾಗಿದ್ದು ತಿಳಿದುಬಂದಿತ್ತು. ನೀರುಮರ್ಗ ನಿವಾಸಿಗಳಾದ ವಸಂತಕುಮಾರ್, ರಮೇಶ್ ಪೂಜಾರಿ, ರೇಮಂಡ್ ಡಿಸೋಜಾ, ಪೈವಳಿಕೆ ಕುರುಡುಪದವು ನಿವಾಸಿ ಬಾಲಕೃಷ್ಣ ಶೆಟ್ಟಿ, ತೃಶೂರು ಜಿಲ್ಲೆಯ ಜಾಕಿರ್ ಯಾನೆ ಶಾಕೀರ್, ವಿನೋದ್, ಸತೀಶ್ ಬಾಬು, ಶಿಜು ದೇವಸಿ, ತಿರುವನಂತಪುರ ಜಿಲ್ಲೆಯ ಬಿಜು ಬಂಧಿತರು. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು, ತನಿಖೆಯ ಸಂದರ್ಭದಲ್ಲಿ ಪದ್ಮನಾಭ ಕೋಟ್ಯಾನ್ ಜೊತೆಗೆ ಲಾರಿ ಚಾಲಕನಾಗಿದ್ದ ನೀರುಮಾರ್ಗ ನಿವಾಸಿ ವಸಂತ್ ಪೂಜಾರಿಯ ಬಗ್ಗೆ ಶಂಕೆ ಉಂಟಾಗಿತ್ತು. ಕೋಟ್ಯಾನ್ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಇದೆಯೆಂದು ಸ್ಥಳೀಯ ರೇಮಂಡ್ ಡಿಸೋಜಾ ಎಂಬವರ ಜೊತೆಗೆ ಚರ್ಚೆ ಮಾಡಿದ್ರು. ಇದರಂತೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಲು ರೇಮಂಡ್ ಸ್ಕೆಚ್ ಹಾಕಿದ್ದ. ಇದಕ್ಕಾಗಿ ಕಾಸರಗೋಡು ಜಿಲ್ಲೆಯ ಪೈವಳಿಕೆ ಬಾಲಕೃಷ್ಣ ಶೆಟ್ಟಿ ಮತ್ತು ಕೆಲವು ಕೇರಳ ಮೂಲದ ಆರೋಪಿಗಳನ್ನು ಸಂಪರ್ಕ ಮಾಡಿದ್ದ. ಮನೆ ಹೇಗಿದೆ ಎನ್ನುವುದರ ಬಗ್ಗೆ ಸಂಪೂರ್ಣ ಸ್ಕೆಚ್ ಅನ್ನು ವಸಂತ್ ನೀಡಿದ್ದಲ್ಲದೆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆಂದು ಆರೋಪಿಗಳಿಗೆ ಮಾಹಿತಿಯನ್ನ ನೀಡಿದ್ದ. ಮನೆಯಲ್ಲಿ 100 ಕೋಟಿ ನಗದು ಇದೆಯೆಂದು ಕೇರಳ ತಂಡಕ್ಕೆ ರೇಮಂಡ್ ಡಿಸೋಜಾ ಮಾಹಿತಿ ನೀಡಿದ್ದ. ಇದಕ್ಕಾಗಿ ಆರೋಪಿಗಳು 15ರಷ್ಟು ಚೀಲಗಳನ್ನು ರೆಡಿ ಮಾಡಿಕೊಂಡು ಬಂದಿದ್ರು. ಜಾಕೀರ್ ಹುಸೇನ್ ತನಿಖೆಯ ದಿಕ್ಕು ತಪ್ಪಿಸಲು ಹಿಂದಿ ಭಾಷೆ ಮಾತನಾಡುತ್ತಾ ಪದ್ಮನಾಭ ಕೋಟ್ಯಾನ್ ಮೇಲೆ ಹಲ್ಲೆ ಮಾಡಿದ್ದ. ಇತರರು ಮನೆಯವರನ್ನ ಬೆದರಿಸಿ ಹಣ ಎಲ್ಲಿದೆ ಎಂದು ಹುಡುಕಾಟ ನಡೆಸಿದ್ರು. ಆರೋಪಿಗಳಿಂದ 9 ಲಕ್ಷ ರೂಪಾಯಿ ನಗದನ್ನು ವಶಕ್ಕೆ ಪಡೆಯಲಾಗಿದೆ. ಸ್ಥಳೀಯ 4 ಜನರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಇವತ್ತು 6 ಮಂದಿಯನ್ನ ಅರೆಸ್ಟ್ ಮಾಡಿದ್ದೇವೆ ಎಂದು ಅವರು ಮಾಹಿತಿಯನ್ನ ನೀಡಿದ್ರು. ಇಮಿಡಿಯೇಟ್ಲಿ ನಾವು ಒಂದು ಗ್ರಾಮಾಂತರ ಸ್ಟೇಷನ್ನಲ್ಲಿ 395 ಡಕೈತಿದು ಪ್ರಕರಣ ದಾಖಲು ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ. ಮುಖ್ಯವಾಗಿ ಇದರಲ್ಲಿ ನಾವು 3 ತಂಡಗಳಿಗೆ ರಚನೆ ಮಾಡಿದ್ದೀವಿ. ಯಾಕೆಂದರೆ ಒಂದು ಸೆನ್ಸಿಟಿವ್ ಕೇಸ್, ಒಂದು ಲಾಂಗ್ ಗ್ಯಾಪ್ ನಂತರ ಈ ರೀತಿ ಸಿಟಿಯಲ್ಲಿ ಒಂದು ಡಕೈತಿ ಪ್ರಕರಣ ದಾಖಲಾಗಿತ್ತು. ಸೊ ಮಂಗಳೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಅವರು ಶಿವಕುಮಾರನ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು. ಕ್ರೈಮ್ ಬ್ರಾಂಚ್ ಎಸಿಪಿ ಶ್ರೀಮತಿ ಗೀತಾ ಕುಲಕರ್ಣಿ ಮತ್ತು PI ಶ್ರೀ ಶ್ಯಾಮ್ ಸುಂದರ್ ಅವರ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು. ಮತ್ತು 3ನೇ ತಂಡ ACP ಸೌತ್ ಶ್ರೀಮತಿ ಧಾನ್ಯ ನಾಯಕ್ ಅವರಿಗೆ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು. ಯಾಕೆಂದರೆ 3 ತಂಡ ನಾವು ಯಾಕೆ ಮಾಡಿದ್ವಿ, ಯಾಕೆಂದರೆ ಇದರಲ್ಲಿ ಯಾವುದೂ ಸಿಂಗಲ್ ಕ್ಲೂ ಇರಲಿಲ್ಲ. ಆವಾಗ ಫ್ಯಾಮಿಲಿ ಮೆಂಬರ್ಸ್ ಕೆಲವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನಮಗೆ. ಈ ಬರೋರನ್ನು ಯಾವ ರೀತಿ ಕಾಣ್ತಾಯಿದ್ರು, ಅವ್ರದ್ದು ಫಿಸಿಕಲ್ ಫೀಚರ್ಸ್ ಮತ್ತು ಯಾವ ರೀತಿ ಮಾತಾಡ್ತಾಯಿದ್ರು, ಯಾವ ಭಾಷೆ ಬಳಕೆ ಮಾಡ್ತಾಯಿದ್ರು, ಯಾವ ರೀತಿ ಬಟ್ಟೆಗಳು ಹಾಕಿದ್ರು. ಆಧಾರ ಮೇಲೆ ನಾವು ಕೆಲವು ಮಾಹಿತಿ ಸಂಗ್ರಹ ಮಾಡಿದ್ದೀವಿ. ಮಾಹಿತಿ ಸಂಗ್ರಹ ಮಾಡಿದ ನಂತರ ಇಮಿಡಿಯೇಟ್ಲಿ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ್ಯಾಟ್. ಇನಿಷಿಯಲಿ ನಮಗೆ ಮಾಹಿತಿ ಇತ್ತು ದ್ಯಾಟ್ ಅವರೆಲ್ಲ ಹಿಂದಿ ಭಾಷೆ ಬಳಕೆ ಮಾಡ್ತಾಯಿದ್ರು ಮತ್ತು ಡಕೈತಿ ಮಾಡಿದ ನಂತರ ಅವರು ಟುವರ್ಡ್ಸ್ ಬಂಟ್ವಾಳ ಹೋಗಿದ್ದಾರೆ. ಸೊ ಮೊದಲೇ ನಾವು ಆ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ವಿ. ನಂತರ ನಾವು ಇನ್ನೂ ಸ್ವಲ್ಪ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಗೊತ್ತಾಯಿತು ದ್ಯಾಟ್ ವಾಸ್ ದೇರ್ ಟು ಮಿಸ್ಗೈಡ್ ಅಸ್. ಇವರು ಸ್ವಂತ ಇನೋವಾ ಬಳಕೆ ಮಾಡಿ ಆಫ್ಟರ್ ಥೆಫ್ಟ್ ದೇ ಲೆಫ್ಟ್ ಟುವರ್ಡ್ಸ್ ಕೇರಳ, ತಲಪಾಡಿ ಬಾರ್ಡರಿಂದ ಟುವರ್ಡ್ಸ್ ಕೇರಳ ಹೋಗಿದ್ದು ಸೇಮ್ ಡೇ. ಸೊ ಮುಖ್ಯವಾಗಿ ಇದರಲ್ಲಿ ನಮ್ಮವರು ಹ್ಯೂಮನ್ ಇಂಟೆಲಿಜೆನ್ಸ್ ಬಳಕೆ ಮಾಡಿದ್ದಾರೆ. ಯಾಕೆಂದರೆ ಆ ಮನೆಯದು ಲೊಕೇಶನ್ ತಾವು ಕೂಡ ನೋಡಿದ್ರಿ, ತುಂಬ ಇಂಟೀರಿಯರ್ ಜಾಗದಲ್ಲಿ ಇತ್ತು. ಸಾಮಾನ್ಯವಾಗಿ ವಿದೌಟ್ ಲೋಕಲ್ ಸಪೋರ್ಟಲ್ಲಿ ಆ ರೀತಿ ಕೃತ್ಯ ನಡೆಸೋದು ಸಾಧ್ಯ ಇಲ್ಲ. ಸೊ ಅದಕ್ಕಾಗಿ ನಾವು ಅಲ್ಲಿ ಅವ್ರ ಜೊತೆಗೆ ಯಾರ್ಯಾರು ಕೆಲಸ ಮಾಡ್ತಿದ್ರು, ಅವರು ಕೆಲವು ಮೇಲೆ ನಮಗೆ ಸಂಶಯ ಇತ್ತು, ಅವ್ರದ್ದು ನಾವು ಪಾತ್ರದ ಪರಿಶೀಲನೆ ಮಾಡಿದ್ದೀವಿ. ಆ ನಿಟ್ಟದಲ್ಲಿ ನಮಗೆ ಸ್ವಲ್ಪ ಕ್ಲೂ ಸಿಕ್ತು. ಸೊ ನಂತರ ಇದೇ ರೀತಿ ಫರ್ದರ್ ನಾವು ಇಂಟೆಲಿಜೆನ್ಸ್ ಲೋಕಲ್ ಮಂದಿಗೆ ನಾವು ಥೊರೋಲಿ ವಿಚಾರಣೆ ಮಾಡಿ ಲಾಸ್ಟ್ 2-3 ಡೇಸಲ್ಲಿ ಏನಾದರೂ ಸಸ್ಪಿಷಿಯಸ್ ಮೂವ್ಮೆಂಟ್ ಇದೆಲ್ಲ ವಿಚಾರಣೆ ಮಾಡಿದ ನಂತರ ಕೆಲವು ಕಾರ್ ಮೂವ್ಮೆಂಟ್ ಬಗ್ಗೆ ನಮ್ಗೆ ಗೊತ್ತಾಯಿತು. ಆದ ನಂತರ ನಮ್ಮವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಬಾರ್ಡರ್ಸ್ದು ನಾವು ವಿಚಾರಣೆ ಮಾಡಿದ್ದೀವಿ, ಟೋಲ್ ಗೇಟ್ ಇದು ಎಲ್ಲ ವಿಚಾರಣೆ ಮಾಡಿದ ನಂತರ ಜೊತೆಗೆ ಕೆಲವು ಬಾರ್ಸ್ ಮತ್ತು ಇಂಪಾರ್ಟೆಂಟ್ ಸೆನ್ಸಿಟಿವ್ ಜಾಗದು ನಾವು CCTV ಪರಿಶೀಲನೆ ಮಾಡಿದ್ವಿ. ನಂತರ ನಮಗೆ ಸ್ವಲ್ಪ ಕ್ಲೂ ಸಿಕ್ತು.
ಆ್ಯಂಡ್ ಕ್ಲೂಸಲ್ಲಿ ಕೂಡ ಕೆಲವು ಫೋಟೋಗ್ರಾಫ್ ಮಾತ್ರ ಇತ್ತು, ಆದರೆ ನಮ್ಮವರು ಇನ್ನೂ ಸ್ವಲ್ಪ ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಒಬ್ಬರು ಸ್ಥಳೀಯವ್ರದ್ದು ನಮಗೆ ಗೊತ್ತಾಯಿತು ದ್ಯಾಟ್ ಒಬ್ಬ ಅವ್ರ ಜೊತೆಗೆ ವಸಂತ್ ಅಂತ ಡ್ರೈವರ್ ಸುಮಾರು 4 ವರ್ಷದಿಂದ ಕೋಟ್ಯಾನ ಮನೆಗೆ ಕೆಲಸ ಮಾಡ್ತಾಯಿದ್ರು. ಮತ್ತು ಅವ್ರದ್ದು ಮನೆ ಲಾರಿ ಡ್ರೈವರ್ ಜೊತೆಗೆ ಮನೆದು ಸಾಕಷ್ಟು ಕೆಲಸಗಳು ಮಾಡ್ತಾಯಿದ್ರು. ಅದಕ್ಕಾಗಿ ಮನೆ ಒಳಗಡೆ ಅವರು ಬರೋದು ಹೋಗೋದು ತುಂಬ ಒಂದು ರೆಗ್ಯುಲರ್ ಇತ್ತು. ಸೊ ಈ ವಸಂತ್ ಪೂಜಾರಿ ಅವರು ಸುಮಾರು ಒಂದು 8 ತಿಂಗಳ ಹಿಂದೆ ಒಬ್ಬ ತಮ್ಮ ಗೆಳೆಯರ ಜೊತೆಗೆ ಚರ್ಚೆ ಮಾಡ್ತಾಯಿದ್ರು, ಒಬ್ಬ ರಮೇಶ್ ಅಂತ. ಸೊ ರಮೇಶಲ್ಲಿ ಇಲ್ಲಿ ಲೋಕಲಲ್ಲಿ ಬೇಕರಿ ಕೆಲಸ ಮಾಡಿದ್ರು. ಸೊ ಮಾತಾಡುವಾಗ ಇವರು ಇಲ್ಲ ನಮ್ಮ ದಣಿ ಹತ್ರ ಸಾಕಷ್ಟು ಹಣ ಇದೆ, ಈ ರೀತಿ ಅವರು 2-3 ಸತಿ ಚರ್ಚೆ ಮಾಡಿದ್ದಾರೆ. ಸೊ ಎಷ್ಟು ಹಣ ಇರ್ಬೋದು, ಅವಾಗೆಲ್ಲ ಕೋಟಿಗಟ್ಟಲೆ ಇರ್ಬೋದು, ಬಟ್ ಎಕ್ಸಾಕ್ಟ್ಲಿ ಎಷ್ಟು ಇದೆ ಗೊತ್ತಿಲ್ಲ. ಪ್ರೊಫೆಷ್ನಲ್ ಒಬ್ಬ ಜಾನ್ ಬಾಸ್ಕೋ ಅಂತ ಇದ್ದಾರೆ, ಅವ್ರಿಗೆ ಇದು ಸ್ವಲ್ಪ ಇದಕ್ಕಿಂತ ಮುಂಚೆ ಕೂಡ ಈ ರೀತಿ ಅವನು ಕಾನ್ಸ್ಪಿರೇಷನ್ ಮಾಡಿದ್ದಾನೆ. ಕೆಲವ್ರ ಮೇಲೆ ಕೇಸಸ್ ಇತ್ತು. ಫಾರ್ ಎಕ್ಸಾಂಪಲ್ ಸತೀಶ್ ಬಾಬು, ಯಾರಿಗೆ ನಾವು ತ್ರಿಶೂರಿಂದ ಅರೆಸ್ಟ್ ಮಾಡಿದ್ದೀವಿ, ಅವ್ರ ಮೇಲೆ ಅಲ್ಲಿ ಕೂಡ ಒಂದು ಮರ್ಡರ್ ಮತ್ತು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ. ಶಾಕಿರ್ ಹುಸೇನ್ ಮೇಲೆ ಒಂದು ಹರ್ಟ್ ಕೇಸ್ ಇದೆ ತ್ರಿಶೂರಲ್ಲಿ. ಜೊತೆಗೆ ಬಿಜು ಜಾನ್ ಬಾಸ್ಕೋ ಹೂ ಇಸ್ ದ ಮೇನ್ ಕಾನ್ಸ್ಪಿರೇಟರ್, ಅವನ ಮೇಲೆ ಎಕ್ಸೈಸ್ ಕೇಸ್ ಇದೆ ಅಲ್ಲಿ ತ್ರಿಶೂರ್ ಮತ್ತು ಆ ಸುತ್ತಮುತ್ತ ಏರಿಯಾದಲ್ಲಿ. ಲಿಕ್ಕರಲ್ಲಿ 4 ಕೇಸಲ್ಲಿ ಇವನು ಶಾಮೀಲಾಗಿದ್ದಾನೆ. ಆ್ಯಂಡ್ ದೆನ್ ಲೋಕಲ್ ಲಾರಿ ಡ್ರೈವರ್ ವಸಂತ್, ಅವನು ಕೂಡ ಒಂದು ಕಿಡ್ನಾಪಿಂಗ್ ಕೇಸಲ್ಲಿ ಆರೋಪಿ ಆಗಿದ್ದರು ಸುಮಾರು ಒಂದು 12-13 ವರ್ಷ ಹಿಂದೆ. ಸೊ ಆಲ್ ದೀಸ್ ಪೀಪಲ್ came together in the greed to loot some 200-300 crore, but unfortunately we all prevailed over them. So this what happened, Vasant who is the lorry driver, ಅವನು ರಮೇಶ್ ಹೇಳ್ತಾನೆ ದಣಿ ಹತ್ರ ಸಾಕಷ್ಟು ಹಣ ಇದೆ. ಆದ ನಂತರ ರಮೇಶ್ ರೇಮಂಡ್ ಡಿಸೂಜರ್ಗೆ ಹೇಳ್ತಾನೆ ಕಿ ಈ ರೀತಿ ಅವನ ಕೋಟ್ಯಾನ್ ಮನೆಯಲ್ಲಿ ಸಾಕಷ್ಟು ಹಣ ಇದೆ. ರೇಮಂಡ್ ಡಿಸೂಜಾ ಆನ್ ಇಸ್ ಓನ್ ಟು ಎನ್ಶ್ಯೂರ್ ದ್ಯಾಟ್ ದ ಕೇರಳ ಟೀಮ್ ಈಸ್ ಮೋರ್ ಇಂಟ್ರೆಸ್ಟೆಡ್, ತಮ್ಮಿಂದ ಒಂದು ಹಣದ ಒಂದು ಕಲ್ಪನೆ ಮಾಡಿ 100 crore ಹೇಳ್ಬಿಟ್ಟಿದ್ದಾನೆ. ಸೊ ವೆನ್ ವಿ ಇಂಟರೋಗೇಟೆಡ್ ಹಿಮ್ ಕಿ ವೈ ದಿಸ್ ಅಮೌಂಟ್ ಯು ಟೋಲ್ಡ್ ಕಿ ಸರ್ ಜಸ್ಟ್ ಟು ಕ್ರಿಯೇಟ್ ಇಂಟ್ರೆಸ್ಟ್ ಐ ಟೋಲ್ಡ್ 100 crore. ಆಮೇಲೆ 100 crore ಮುಂದೆ ಬರ್ತಾ 300 crore ತನಕ ಹೋಯಿತು. ಆ್ಯಸ್ ಪರ್ ಕಂಪ್ಲೇಂಟ್ 1.5 ಲಕ್ಷ ಕ್ಯಾಶ್ ಪ್ಲಸ್ ಒಂದು ನೆಕ್ಲೆಸ್, 1-2 ಚೈನ್ಸ್, ಈ ರೀತಿ ಅದು टोटल 9 लक्ष 300 करोड़ उनकी मन की कल्पना थी. ये मतलब जिसको हम हिंदी इंग्लिश में बोलते हैं ग्रेप वाइन. तो एक आदमी ने छोटा अमाउंट बोला था कि करोड़ों हो सकते हैं ओनर के पास में, दूसरे आदमी ने उसको 100 करोड़ बता दिया. एंड में बढ़ते बढ़ते जब फाइनल जो ये टीम थी उनको से 300 करोड़ तक कसम चला गया. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.